ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಗಳನ್ನು ಜನರು ಇಷ್ಟಪಟ್ಟಿದ್ದಾರೆ. ಈ ಧಾರಾವಾಹಿಯಲ್ಲಿ ಎಲ್ಲ ಪಾತ್ರವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಇದರಲ್ಲಿ ಸೊಸೆ ವೀಣಾ ಪಾತ್ರವನ್ನ ಜನರು ಮೆಚ್ಚಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸ ಕುಟುಂಬದಲ್ಲಿ ಒಂದೊಂದು ಮಕ್ಕಳು ಒಂದೊಂದು ರೀತಿ. ಹೆಣ್ಣು ಮಕ್ಕಳು ಒಂದು ರೀತಿಯಾದರೆ ಗಂಡು ಮಕ್ಕಳು ತಮ್ಮ ಬಗ್ಗೆ ಮಾತ್ರ ಚಿಂತಿಸುವ ಸ್ವಾರ್ಥಿಗಳು. ಅಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡದೆ ತಾವು ಹೇಗೆ ಶ್ರೀಮಂತರಾಗೋದು, ಅಪ್ಪನ ಹಣ ಹೇಗೆ ತೆಗೆದುಕೊಳ್ಳೋದು ಅಂತ ಯೋಚನೆ ಮಾಡ್ತಿರೋರು. ಆದರೆ ಹಿರಿಯ ಸೊಸೆ ವೀಣಾ ಪಾತ್ರ ಮಾತ್ರ ಅಪ್ಪಟ ಅಪರಂಜಿ. ಮನೆಯ ಹಿರಿ ಮಗ ಕಂಜೂಸ್ ಜುಗ್ಗ ಆಗಿರುವ ಸಂತೋಷ್ ಪತ್ನಿಯೇ ವೀಣಾ. ಮನೆಯ ಎಲ್ಲ ಕೆಲಸವನ್ನ ಮಾಡುತ್ತಾ, ಯಾರು ಏನು ಕೇಳಿದರೂ ಅದನ್ನ ಅವರಿಗಾಗಿ ಮಾಡುತ್ತಾ, ಅತ್ತೆ ಮಾವನ ಸೇವೆ ಸದಾ ಸಿದ್ಧವಾಗಿರುವ ಸೊಸೆ ವೀಣಾ. ತನ್ನ ಗಂಡ ಅಪ್ಪ ಅಮ್ಮನ ಮರ್ಯಾದೆ ತೆಗೆಯುವಂತೆ ಮಾತನಾಡಿದಾಗ ಗಂಡನಿಗೆ ಬುದ್ಧಿ ಹೇಳಿ ದೇವರಂತೆ ಅತ್ತೆ ಮಾವನ ವಿರುದ್ಧ ಮಾತನಾಡಿದ ಗಂಡನ ವಿರುದ್ಧವೇ ತಿರುಗಿ ಬಿದ್ದ ವೀಣಾ ಪಾತ್ರ ಪ್ರತಿಯೊಬ್ಬ ವೀಕ್ಷಕರಿಗೂ ಮೆಚ್ಚುಗೆಯಾಗಿತ್ತು. ತಮ್ಮ ಅದ್ಭುತ ಅಭಿನಯದಿಂದ ವೀಕ್ಷಕರ ಮನಸ್ಸು ಗೆದ್ದಿರುವ ಈ ವೀಣಾ ಪಾತ್ರಧಾರಿ ಯಾರು? ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ವೀಣಾ ಪಾತ್ರಧಾರಿಯ ನಿಜವಾದ ಹೆಸರು ಲಕ್ಷ್ಮಿ ಹೆಗಡೆ. ಈಗಾಗಲೇ ಅವರು ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸದ ವೀಣಾ ಪಾತ್ರ ಇವರಿಗೆ ಹೆಸರು ತಂದುಕೊಟ್ಟಿದೆ. ಲಕ್ಷ್ಮಿ ಪಾತ್ರ, ಅಭಿನಯ, ಮಾತು ಎಲ್ಲವನ್ನ ಜನರು ಇಷ್ಟಪಟ್ಟಿದ್ದಾರೆ. ಇನ್ನು ಲಕ್ಷ್ಮಿ ಹೆಗಡೆ ಬಗ್ಗೆ ಹೇಳುವುದಾದರೆ ಇವರು ಮೂಲತಃ ಸಿರಸಿಯವರು. ಡಿಗ್ರಿ ಶಿಕ್ಷಣ ಪಡೆದಿರುವ ಈ ನಟಿ ಹಲವು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿಯೂ ಬಣ್ಣ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಇವರು ಮೂಲತಃ ಗಾಯಕಿ ಕೂಡ ಹೌದು. ಸರಸಮ್ಮನ ಸಮಾಧಿ, ಕರುನಾಡು, ಜೊತೆಗಾತಿ, ಟ್ಯಾಬ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಲಕ್ಷ್ಮಿ ನಟಿಸಿದ್ದಾರೆ. ಹಲವು ಸೀರಿಯಲ್ಗಳಲ್ಲಿಯೂ ಲಕ್ಷ್ಮಿ ಅವರು ನಟಿಸಿದ್ದಾರೆ. ಕೆಲವೊಂದು ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ಗಳಲ್ಲಿಯೂ ನಟಿಸಿದ್ದಾರೆ. ಆದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ತಂದುಕೊಟ್ಟಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಲಕ್ಷ್ಮಿ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿರುವ ವೀಕ್ಷಕರು ಇವರ ಪಾತ್ರ ನೋಡಿದ್ರೆ ನಮ್ಮನೆ ಸದಸ್ಯೆಯನ್ನೇ ನೋಡಿದಂತಾಗುತ್ತೆ. ವೀಣಾ ಡೈಲಾಗ್ ಡೆಲಿವರಿ ಮಾಡುವ ರೀತಿಯೇ ಚಂದ. ಅವರ ಮಾತು ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಈ ಸೀರಿಯಲ್ನ ಫೇವರಿಟ್ ನಟಿ ವೀಣಾ ಎಂದು ವೀಕ್ಷಕರು ಹೇಳಿದ್ದಾರೆ. ವೀಣಾ ಅವರದು ಅತ್ಯುತ್ತಮ ಕ್ಯಾರೆಕ್ಟರ್ ಎಂದು ಹೇಳಿರುವ ಜನರು ಲಕ್ಷ್ಮಿ ಅಭಿನಯಿಸುತ್ತಿರುವ ಅತ್ತಿಗೆ ಪಾತ್ರವನ್ನ ಸಿಂಹಾದ್ರಿಯ ಸಿಂಹ ಸಿನಿಮಾದ ಅತ್ತಿಗೆಯ ಪಾತ್ರಕ್ಕೆ ಹೋಲಿಸಿ, ಇಂತಹ ಅತ್ತಿಗೆಯರು ಇದ್ರೆ ಯಾವ ಕುಟುಂಬದಲ್ಲಿಯೂ ಯಾವ ಸಮಸ್ಯೆ ಇರುವುದಿಲ್ಲ ಎಂದಿದ್ದಾರೆ. ಇನ್ನಷ್ಟು ಸೀರಿಯಲ್, ಸಿನಿಮಾ ಹಾಗೂ ಇನ್ನಿತರ ಸಮಾಚಾರಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.